ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟಾಗ ಸ್ಪಂದಿಸಿಲ್ಲ. ಇದೇ ಕಾರಣಕ್ಕಾಗಿ ಮತ್ತೆ ನೋಟಿಸ್ ಅನ್ನು ನೀಡಿ ಸೀಲ್ ಡೌನ್ ಮಾಡಲಾಗಿದೆ ಅಂತ ಹೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿ ಆಗಿರಲಿ ಇತರರಾಗಿರಲಿ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇಲ್ಲ. ಜಾಲಿ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟಾಗ ಸ್ಪಂದಿಸಿಲ್ಲ. ಇದೇ ಕಾರಣಕ್ಕಾಗಿ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಸೀಲ್ ಡೌನ್ ಮಾಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಅವರ ಹೇಳಿಕೆ. ಡಿಸಿ ಆಗಿರಲಿ ಇತರರು ಬೇರೆ ಆಗಿರಲಿ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇಲ್ಲ. ಮೊದಲು ನಮಗೆ ಮನವಿ ಸಲ್ಲಿಸಬೇಕು. ಮನವಿ ಮಾಡಿಲ್ಲ. ಬಿಗ್ ಬಾಸ್ಗೆ ಕಾಲಾವಕಾಶ ಕೊಡುವ ಬಗ್ಗೆ ಮನವಿ ಬಂದಿಲ್ಲ ಅಂತ ಹೇಳಿ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೈಮ್ ಕೊಡಿ ಅಂತ ಹೇಳಿ ನಮಗೆ ಯಾವುದೇ ರೀತಿಯ ಮನವಿ ಬಂದಿಲ್ಲ ಅಂತ ಹೇಳಿ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟಾಗ ಅವರು ಸ್ಪಂದಿಸಿಲ್ಲ. ಇದೇ ಕಾರಣಕ್ಕಾಗಿ ನೋಟಿಸ್ ಅನ್ನು ಕೊಟ್ಟು ಸೀಲ್ ಡೌನ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅದು ವಿ ಡೋಂಟ್ ನೋ ಅಬೌಟ್ ದಿ ವಾಟ್ ಯು ಆರ್ ಟಾಕಿಂಗ್. ಆ ಈವೆಂಟ್ ನಡೀತಾರೆ ನಮಗೆ ಗೊತ್ತೇ ಇಲ್ಲ. ನಾವು ಜಾಲಿವುಡ್ ಏನೋ ಎಂಥದ್ದು ಎಂಟರ್ಟೈನ್ಮೆಂಟ್ ಅದು ಒಂದು ವೇಲ್ಸ್ ಸ್ಟುಡಿಯೋ ಅಂತ ನಮ್ಮ ಮುಂದೆ ಬಂದಿರೋದು ವೇಲ್ಸ್ ಹೆಸರಿನಲ್ಲಿ. ದೇರ್ ಈಸ್ ನೋ ಸಚ್ ಬಿಗ್ ಬಾಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಅಂಡ್ ವಿ ಆರ್ ನೋವೇರ್ ಕನ್ಸರ್ನ್ ವಿತ್ ಬಿಗ್ ಬಾಸ್ ಅಂಡ್ ಆಲ್ ಅಂಡ್ ವಿ ಆರ್ ನಾಟ್ ಸ್ಟಾಪಿಂಗ್ ಬಿಗ್ ಬಾಸ್. ವಿ ಆರ್ ನಾಟ್ ಅಗೇನ್ಸ್ಟ್ ದಿ ಬಿಗ್ ಬಾಸ್. ಈ ಹೇಳಿಕೆಗಳು ಅಥವಾ ಈ ಅವಕಾಶಗಳನ್ನ ನಾವಿನ್ನೂ ತೀರ್ಮಾನನೇ ಮಾಡಿಲ್ಲ. ಈಗ ನಮ್ಮ ಹತ್ರ ಯಾರು ಕೂಡ ಬಂದು ಯಾವ ಅರ್ಜಿನೂ ಬಂದಿಲ್ಲ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರೇ ಅವ್ರು ಅಲ್ಲಿ ಹೇಳಿರ್ಬೋದು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ PCB. ನಮ್ಮ ಡೈರೆಕ್ಷನ್ ನ ಪಾಲಿಸ್ತಾ ಇರೋದು ಜಿಲ್ಲಾಧಿಕಾರಿಗಳು. ಈಗ ಮನವಿ ಬಂದಾಗ ಅದನ್ನ ಪರಿಗಣಿಸ್ತಕ್ಕಂಥದಕ್ಕೂ ನಮ್ಗೆ ಅವಕಾಶ ಇದೆ. ಮನವಿನೇ ಬಂದಿಲ್ಲ, ಈ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತೆ ಇವತ್ತು ಆಸ್ ಆನ್ ರೆಕಾರ್ಡ್ ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಒಂದು ಜಾಲಿವುಡ್ ಸಂಸ್ಥೆಗೆ ಕ್ಲಿಯರ್ ನೋಟಿಸ್ಗಳನ್ನ ಹಲವಾರು ಸಂದರ್ಭದಲ್ಲಿ ಮಂಡಳಿ ನೀಡಿದೆ. ನಮ್ಮ ರಾಮನಗರ ಆಫೀಸಿಂದ ಅವ್ರಿಗೆ ಶೋಕಾಸ್ ನೋಟಿಸ್ಗಳನ್ನ ಪದೇ ಪದೇ ಕೊಟ್ಟಿದೆ. ಆ ಒಂದು ನೋಟಿಸ್ಗಳು ಕೊಟ್ಟಾಗಲೂ ಕೂಡ ಅವ್ರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ಅವ್ರ ಕನ್ಸೆಂಟೇ ತಗೊಂಡಿದ್ದಾರೆ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ನನ್ನ ಸಚ್ ಇಸ್ ದಿ ಥಿಂಗ್. ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್ ಅಂಡ್ ವಿ ಡೋಂಟ್ ನೋ ಅಬೌಟ್ ದಟ್ ಬಿಗ್ ಬಾಸ್. ನಮ್ಮ ಕ್ಲೋಜರ್ ಆರ್ಡರ್ ಬಿಗ್ ಬಾಸ್ಗಲ್ಲ. ಫಸ್ಟ್ ಕ್ಲಾರಿಫೈ ಮಾಡ್ತಿದ್ದೀನಿ. ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನ ಇಟ್ಟಿಲ್ಲ. ನಾವು ಇಟ್ಟಿರ್ತಕ್ಕಂಥದ್ದು ಜಾಲಿವುಡ್ ಆ ಒಂದು 35 ಎಕರೆ ಪ್ರದೇಶದಲ್ಲಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಮಾಡ್ಕೊಂಡಿದಾರಲ್ಲ, ಅಲ್ಲಿ ವಿತೌಟ್ ಕನ್ಸೆಂಟ್ ಅವ್ರು ನಡೆಸ್ತಾ ಇರ್ತಕ್ಕಂಥದಕ್ಕೆ ಸೀಮಿತವಾದಂಥದ್ದು. NPD ಇಶ್ಯೂ ಆದದ್ದು ಸೆಪ್ಟೆಂಬರ್ಲಿ. ಅದನ್ನ ಸೆಪ್ಟೆಂಬರ್ 16 ನಮ್ಮ SLEC ಮೀಟಿಂಗ್ ಅಲ್ಲಿ 26 ಜನ ನಿರ್ದೇಶಕರು, ಅಂದ್ರೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ. ಅದರಲ್ಲಿ ಅಂತಿಮವಾದಂಥ ನಿರ್ಣಯನ ಸೆಪ್ಟೆಂಬರ್ 30ಕ್ಕೆ ನಾವು ನಿರ್ಣಯಿಸಿದ್ದೀವಿ. ಅದರ ನಂತರ ನಾವು ಇವತ್ತು ಸೆಪ್ಟೆಂಬರ್ 16ಕ್ಕೆ ನಾವು ಅದನ್ನು ನಿರ್ಣಯಿಸಿದ್ದೀವಿ. 16 ಆದ್ಮೇಲೆ ನಾವು ಕ್ಲೋಜರ್ ಆರ್ಡರ್ನ ಇಶ್ಯೂ ಮಾಡೋದು 6ನೇ ತಾರೀಕು. ಜಸ್ಟ್ ಇಮ್ಯಾಜಿನ್, ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯೂ ಅಲ್ಲ. ದೇ ಆರ್ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್. ಆ ಜಾಲಿವುಡ್ ಅವ್ರಿಗೆ ಈ ಎಲ್ಲ ವಿಚಾರ, ಅವರು ಮೋಸ ಮಾಡೋದು ಬಿಗ್ ಬಾಸ್. ಅವ್ರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ. ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್. ಆ ಪ್ರಿಮಿಸಸ್ ಅವ್ರಿಗೆ ಈ ಆಕ್ಟಿವಿಟಿ ನಡೀತಾ ಇದೆ. ದಟ್ ವಿ ಡೋಂಟ್ ನೋ. ಇಟ್ ಈಸ್ ನೋವೇರ್ ಕನ್ಸರ್ನ್ ವಿತ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅದು ವಿ ಡೋಂಟ್ ನೋ ಅಬೌಟ್ ದಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಗೊಂದಲಗಳಿಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಸರ್ಕಾರ ಅಥವಾ ಮಂಡಳಿ ಬಿಗ್ ಬಾಸ್ ವಿರುದ್ಧವಾಗಿಲ್ಲ. ನಾವು ನೋಟಿಸ್ ಕೊಟ್ಟಿರೋದು ಬಿಗ್ ಬಾಸ್ ಶೋಗೆ ಅಲ್ಲ ಅಥವಾ ಆಯೋಜಕರಿಗಲ್ಲ. ಕೊಟ್ಟಿರುವಂಥ ನೋಟಿಸ್ ಯಾರಿಗೆ ಅಂತ ಹೇಳಿದ್ರೆ ಜಾಲಿವುಡ್ ಸ್ಟುಡಿಯೋಸ್ಗೆ ನಾವು ನೋಟಿಸನ್ನು ಕೊಟ್ಟಿದ್ವಿ. ಇಡೀ ಸ್ಟುಡಿಯೋಸ್ 30 ಎಕರೆಯಲ್ಲಿ ಇದೆ. ಬಿಗ್ ಬಾಸ್ ನಡೀತಾ ಇರುವಂಥದ್ದು ಕೇವಲ 1 ಎಕರೆ ಜಮೀನಲ್ಲಿ ಮಾತ್ರ.
ಸೊ ನಾವು ನೋಟಿಸ್ ಕೊಟ್ಟಾಗ ಅವರು ಸ್ಪಂದಿಸಿಲ್ಲ, ಎರಡನೇ ಬಾರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಈಗ ಸೀಲ್ ಡೌನನ್ನು ಮಾಡಿದ್ದೀವಿ. ಈಗ ಸೀಲ್ ಡೌನ್ ಆದ ನಂತರ ಅವರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಯಾವ ರೀತಿಯ ನಿರ್ಧಾರ ಬರುತ್ತೆ ಅದು ಬೇರೆ ವಿಚಾರ. ಆದರೆ ಇದನ್ನು ವಾಪಸ್ ಪಡೆಯುವಂಥ ಅಧಿಕಾರ, ನೋಟಿಸನ್ನು ವಾಪಸ್ ಪಡೆಯುವಂಥ ಅಧಿಕಾರ ನಮಗೆ ಮಾತ್ರ ಇದೆ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಮನವಿ ಬಂದಿಲ್ಲ, ಯಾವುದೇ ರೀತಿಯ ಮನವಿ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ನರೇಂದ್ರ ಸ್ವಾಮಿಯವರು. ಇದರ ಜೊತೆಗೆ ನಿನ್ನೆ ನೈಟಿಂದ ನಡೀತಾ ಇರುವಂತಹ ಎಲ್ಲ ಚರ್ಚೆ ಏನು, ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಬಂದ್ ಮಾಡಿಸ್ಲಿಕ್ಕೆ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ, ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಎಕ್ಸಾಕ್ಟಾಗಿ ಏನು, ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಟಿರೋದಲ್ಲ, ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟಿರುವಂಥದ್ದು. ಮೊದಲು ನಮಗೆ ಮನವಿಯನ್ನು ಸಲ್ಲಿಸಬೇಕಿತ್ತು. ಸೊ ಜಾಲಿವುಡ್ ಈವರೆಗೂ ಕೂಡ ಯಾವುದೇ ರೀತಿಯ ಮನವಿಯನ್ನು ಸಲ್ಲಿಸಿಲ್ಲ. ಮತ್ತು ಅವಕಾಶವಂತ ಕೊಡುವಂಥದ್ದು ನಾವು ಕೊಡಬೇಕಾಗುತ್ತೆ, ಕಾಲಾವಕಾಶ. ಅಂದರೆ ಈಗ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಹೋಗಿದೆ, ಅವ್ರಿಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿದ್ರು ಕೂಡ ನಾವೇ ಕೊಡಬೇಕು. ಡಿ ಸಿ ಆಗಿರಲಿ ಬೇರೆ ಯಾರಾದರೂ ಕೂಡ ಅವಕಾಶವನ್ನು ಕೊಡುವಂಥ ಅಧಿಕಾರ ಇಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಡ್ತಾ ಇದ್ದರು. ನಿನ್ನೆ ಸಂಜೆಯಿಂದ ಈ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಬಿಗ್ ಬಾಸ್ ರಿಯಾಲಿಟಿ ಶೋ ಕಂಟಿನ್ಯೂ ಆಗುತ್ತಾ ಇಲ್ವಾ, ಬೇರೆಯದ್ದೇ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಆಯಾಮಗಳಲ್ಲಿ ಇಡೀ ಪ್ರಕರಣವನ್ನು ನೋಡ್ತಾ ಇದ್ದರೆ ರಾಜಕೀಯ ಆಯಾಮಗಳು ಕೂಡ ಬಂದಿದೆ. ಡಿ ಕೆ ಶಿವಕುಮಾರ್ ಅವರ ಹೆಸರು ತಳಕು ಹಾಕ್ಕೊಂಡಿದೆ. BJP ನಾಯಕರು ಡಿ ಕೆ ಶಿವಕುಮಾರ್ ಅವರ ಹೆಸರು, ಸುದೀಪ್ ಅವರ ಹೆಸರನ್ನು ತಳಕು ಹಾಕ್ಕೊಂಡು ಉಲ್ಲೇಖಿಸಿ ಮಾತನಾಡ್ತಾ ಇದ್ದಾರೆ. JDS ಅವರು ಕೂಡ ಅದೇ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಏನು ಹೇಳ್ತಾ ಇದೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೂ ಬಿಗ್ ಬಾಸ್ಗೂ ಸಂಬಂಧನೇ ಇಲ್ಲ. ಮೇ ಬಿ ಈ ಜಾಲಿವುಡ್ ಸ್ಟುಡಿಯೋಸ್ ಏನಿದೆಯಲ್ವಾ, ಅವರು ಬಿಗ್ ಬಾಸ್ ಆಯೋಜಕರಿಗೆ ಮೋಸ ಮಾಡಿರಬಹುದು ಅಂತ. ಅಂದರೆ ಇಷ್ಟೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೂ ಕೂಡ ಅವರು ಮುಚ್ಚಿಟ್ಟು ಅಥವಾ ಅವ್ರ ಗಮನಕ್ಕೆ ತರದೋ ಈ ರೀತಿ ಮಾಡಿರ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಸರ್ಕಾರ ಆಗಿರಲಿ, ಈ ಮಂಡಳಿ ಆಗಿರಲಿ, ಯಾರೂ ಕೂಡ ಬಿಗ್ ಬಾಸ್ ವಿರುದ್ಧವಾಗಿಲ್ಲ. ಬಟ್ ಬಿಗ್ ಬಾಸ್ಗೂ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು. ಇದ್ರ ಜೊತೆಗೆ ಕೋರ್ಟಲ್ಲೂ ಕೂಡ ನಡೀತಾ ಇರುವಂಥದ್ದು ವಿಚಾರಣೆ. ಒಂದು ಕಡೆ ಅರ್ಜಿಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋಸ್ ವಕೀಲರು ಹೇಳ್ತಾ ಇದ್ದಾರೆ, ಕಾರಣ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಲಾವಕಾಶ ಕೊಡುವಂಥ ಅಧಿಕಾರ ನಮಗೆ ಮಾತ್ರ ಇದೆ ಅಂತ ಹೇಳಿ ನರೇಂದ್ರ ಸ್ವಾಮಿಯವರು ಹೇಳ್ತಾ ಇದ್ದಾರೆ.